ದೇವರ ಕೋಣೆಯಲ್ಲಿ ಅಪ್ಪಿತಪ್ಪಿ ಈ ವಿಗ್ರಹಗಳನ್ನು ಇಡಬೇಡಿ. ಕಷ್ಟ ತಪ್ಪಿದ್ದಲ್ಲ. ನಮ್ಮ ಮನೆಯಲ್ಲಿರುವ ಪ್ರತಿಯೊಂದು ವಸ್ತುಗಳು ಸಹ ವಾಸ್ತು ಪ್ರಕಾರವಾಗಿ ಇರಬೇಕು. ಇಲ್ಲದಿದ್ದರೆ ಸಮಸ್ಯೆಗಳು ಬರಬಹುದು. ಹಾಗೆಯೇ ದೇವರ ವಿಚಾರದಲ್ಲಿ ಸಹ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಮನೆಯಲ್ಲಿ ಕೆಲ ದೇವರ ವಿಗ್ರಹಗಳನ್ನು ಇಟ್ಟುಕೊಳ್ಳಬಾರದು. ಮನೆಯಲ್ಲಿ ಯಾವ ರೀತಿ ವಿಗ್ರಹ ಇರಬಾರದು ಎಂಬುದರ ಬಗ್ಗೆ ಇಲ್ಲಿ ನೋಡೋಣ. ದೇವರ ಕೋಣೆ ಇಲ್ಲದೆ ಯಾವುದೇ ಮನೆ ಇರುವುದಿಲ್ಲ. ಹಿಂದೂ ಸಂಪ್ರದಾಯದಲ್ಲಿ ದೇವರ ಕೋಣೆ ಹಾಗೂ ವಿಗ್ರಹಕ್ಕೆ ಬಹಳ ಮಹತ್ವವಿದೆ. ಹಾಗಾಗಿ ಯಾವ ದೇವರ ವಿಗ್ರಹ ಇಟ್ಟು ಪೂಜೆ ಮಾಡುತ್ತೇವೆ ಎಂಬುದು ಸಹ ಮುಖ್ಯವಾಗುತ್ತದೆ. ನಾವು ನಮ್ಮ ದೇವರ ಮನೆಯಲ್ಲಿ ಇಷ್ಟ ದೇವರ ವಿಗ್ರಹ ಹಾಗೂ ಮನೆ ದೇವರ ವಿಗ್ರಹ ಇಟ್ಟುಕೊಳ್ಳುತ್ತೇವೆ. ಆದರೆ ಇದನ್ನು ಖರೀದಿ ಮಾಡುವಾಗ ನಾವು ಕೆಲವು ತಪ್ಪುಗಳನ್ನು ಮಾಡುತ್ತೇವೆ. ಈ ತಪ್ಪು ಮಾಡುವುದರಿಂದ ಆರ್ಥಿಕವಾಗಿ ಸೇರಿದಂತೆ ವಿವಿಧ ರೀತಿಯ ಸಮಸ್ಯೆ ಬರುತ್ತದೆ. ನಾವು ದೇವರ ವಿಗ್ರಹವನ್ನು ಪೂಜೆ ಮಾಡುವ ಮೊದಲು ಯಾವ ಮೂರ್ತಿ ಪೂಜೆ ಮಾಡಬೇಕು ಹಾಗೂ ಯಾವುದನ್ನ ಮಾಡಬಾರದು ಎಂಬುದನ್ನು ತಿಳಿದುಕೊಂಡಿರಬೇಕು. ಆಗ ಮಾತ್ರ ನಮ್ಮ ಜೀವನಕ್ಕೆ ಪೂಜೆಯ ಫಲ ಸಿಗುತ್ತದೆ ಎನ್ನಲಾಗುತ್ತದೆ. ಯಾವುದೇ ಕಾರಣಕ್ಕೂ ನೀವು ಕಬ್ಬಿಣ, ಅಲ್ಯೂಮಿನಿಯಂ, ಉಕ್ಕಿನ ಮೂರ್ತಿಗಳನ್ನು ಪೂಜೆ ಮಾಡಬಾರದು. ದೇವರ ಮನೆಯಲ್ಲಿ ಇವುಗಳನ್ನು ಇಡುವುದು ಅಶುಭದ ಸಂಕೇತ ಎನ್ನಲಾಗುತ್ತದೆ. ಈ ರೀತಿ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಕೆಟ್ಟ ಘಟನೆಗಳು ನಡೆಯಬಹುದು ಎನ್ನಲಾಗುತ್ತದೆ. ವಿಗ್ರಹದ ಲೋಹ ಮಾತ್ರ ಅಲ್ಲ, ಅದರ ಎತ್ತರ ಕೂಡ ಮುಖ್ಯವಾಗುತ್ತದೆ. 9 ಅಡಿಗಿಂತ ಹೆಚ್ಚಿನ ಎತ್ತರದ ದೇವರ ಮೂರ್ತಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಮನೆಯಲ್ಲಿ ಚಿಕ್ಕ ವಿಗ್ರಹ ಇದ್ದರೆ ಮಾತ್ರ ಹೆಚ್ಚು ಪ್ರಯೋಜನ ಎನ್ನುವ ನಂಬಿಕೆಯಿದೆ. ದೇವರ ಮನೆಯಲ್ಲಿ ಬೆಳ್ಳಿಯ ವಿಗ್ರಹಗಳನ್ನು ಇಟ್ಟು ಪೂಜೆ ಮಾಡುವುದರಿಂದ ಒಳ್ಳೆಯದಾಗುತ್ತದೆ ಎನ್ನುವ ನಂಬಿಕೆಯಿದೆ. ಹಾಗಾಗಿ ನೀವು ಮನೆಯಲ್ಲಿ ಬೆಳ್ಳಿ ವಿಗ್ರಹ ಇಡಬಹುದು. ಅದರ ಜೊತೆಗೆ ತಾಮ್ರ ಮತ್ತು ಹಿತ್ತಾಳೆಯ ವಿಗ್ರಹಗಳನ್ನು ಸಹ ಇಟ್ಟುಕೊಳ್ಳಬಹುದು. ಬೆಳ್ಳಿ ಮಾತ್ರವಲ್ಲದೆ ಚಿನ್ನದ ವಿಗ್ರಹವನ್ನು ಸಹ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡುವುದು ಮಂಗಳಕರ ಎನ್ನಲಾಗುತ್ತದೆ. ಕೆತ್ತಿದ ಮೂರ್ತಿ. ನಿಮ್ಮ ಪೂಜಾ ಕೋಣೆಯಲ್ಲಿ ದೇವರ ಮೂರ್ತಿ ಎಷ್ಟೇ ಹಳೆಯದಾಗಿರಲಿ ಕೆತ್ತಿರುವ ಮೂರ್ತಿಯನ್ನು ಇರಿಸಬೇಡಿ. ಅದನ್ನು ನಿಮ್ಮ ಪೂಜಾ ಕೋಣೆಯಿಂದ ಹೊರಗಡೆ ಇಡಿ ಅಥವಾ ಧಾರ್ಮಿಕ ಕೇಂದ್ರದ ನದಿ ಪ್ರದೇಶಕ್ಕೆ ವಿಸರ್ಜಿಸಿ. ಆಲದ ಮರದ ಕೆಳಗೆ ಇಂತಹ ಮೂರ್ತಿಯನ್ನು ಇರಿಸಬಹುದು. ಹೋರಾಡುತ್ತಿರುವ ದೇವರು. ದೇವರು ಏನಾದರೂ ಹೋರಾಡುತ್ತಿರುವ ಅಥವಾ ನಾಶ ಮಾಡುತ್ತಿರುವ ರೂಪದ ಪ್ರತಿಮೆಗಳನ್ನು ಪೂಜಾ ಕೋಣೆಯಲ್ಲಿ ಇರಿಸಬೇಡಿ. ಇದು ನಿಮ್ಮ ಕುಟುಂಬಕ್ಕೆ ಅಶುಭವಾಗಿದೆ. ಹೆಚ್ಚಿನ ಭಾವನೆಗಳನ್ನು ಹೊಂದಿರುವ ಮೂರ್ತಿಗಳು. ಶಿವನ ಕೋಪವನ್ನು ಹೊಂದಿರುವ ನಟರಾಜನ ಮೂರ್ತಿ ನೋಡಲು ಸುಂದರವಾಗಿದ್ದರೂ ಇಂತಹ ಮೂರ್ತಿಗಳನ್ನು ಪೂಜಾ ಸ್ಥಾನದಲ್ಲಿ ಇರಿಸಬೇಡಿ. ನಿಮ್ಮ ದೇವರ ಮೂರ್ತಿ ಇಲ್ಲವೇ ಫೋಟೋ ಹೆಚ್ಚಿನ ಭಾವನೆಗಳನ್ನು ಉಂಟು ಮಾಡುತ್ತಿಲ್ಲ ಎಂಬುದನ್ನು ಖಚಿತಪಡಿಸಿ. ಮುಖದಲ್ಲಿ ಶಾಂತತೆ ಇರುವ ಫೋಟೋಗಳನ್ನೇ ದೇವರ ಮಂದಿರದಲ್ಲಿ ಇಡಿ. ಪೂಜಾ ಕೊಠಡಿಗೆ ವಾಸ್ತು ಸಲಹೆಗಳು. ವಾಸ್ತುಶಾಸ್ತ್ರದ ಪ್ರಕಾರ ಹಾನಿಕಾರಕ ಶಕ್ತಿಗಳಿಂದ ಮನೆಯಲ್ಲಿರುವ ಪೂಜಾ ಕೊಠಡಿ ಮನೆಯನ್ನು ಮತ್ತು ಮನೆಯ ಸದಸ್ಯರನ್ನು ರಕ್ಷಿಸುತ್ತದೆ. ಮರದ ವಸ್ತು. ನಿಮ್ಮ ಪೂಜಾ ಕೊಠಡಿಯ ನಿರ್ಮಾಣಕ್ಕೆ ಮರದ ವಸ್ತುಗಳನ್ನು ಬಳಸಿ. ಇದು ಋಣಾತ್ಮಕ ಅಂಶಗಳನ್ನು ನಾಶ ಮಾಡುತ್ತದೆ ಮತ್ತು ನಿಮ್ಮ ಸುತ್ತಲಿನ ವಾತಾವರಣವನ್ನು ಶಾಂತವಾಗಿರಿಸುತ್ತದೆ. ಮರ ಇಲ್ಲದಿದ್ದರೆ ಮಾರ್ಬಲ್ ಕೂಡ ಬಳಸಬಹುದು. ಬೆಳಕಿನ ದಿಕ್ಕು. ದೀಪ ಅಥವಾ ಕ್ಯಾಂಡಲ್ಗಳನ್ನು ಹಚ್ಚುವಾಗ ಇದನ್ನು ಮಂದಿರ ಆಗ್ನೇಯ ದಿಕ್ಕಿನಲ್ಲಿ ಇರಿಸಿ. ಇದು ಧನಾತ್ಮಕ ಅಂಶವನ್ನು ಆಕರ್ಷಿಸುವುದು ಮಾತ್ರವಲ್ಲದೆ ಮನೆಗೆ ಸಂಪತ್ತನ್ನು ತರುತ್ತದೆ. ನಿಮ್ಮ ದೇವಸ್ಥಾನದಲ್ಲಿ ಪ್ರಕಾಶಮಾನವನ್ನು
ದೀಪಗಳನ್ನು ಸ್ಥಾಪಿಸಿ. ಈ ರೀತಿ ದೇವರ ವಿಗ್ರಹದ ನಿಯಮಗಳನ್ನು ಫಾಲೋ ಮಾಡುವುದರಿಂದ ಮನೆಯಲ್ಲಿ ಇರುವ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.